ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಈಗ ಎಫ್ಐಆರ್ ಆಗಿದೆ ರೈತರ ಮೇಲೆ ಈಗ ನಿನ್ನೆಯ ದಿನವೇ ನನಗೆ ಇದು ಮಾಹಿತಿ ಬಂತು. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತೀವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗ ತಿರುಗಿಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಈ ಸರ್ಕಾರದ ಪತನಕ್ಕೆ ರೈತರು ಅವರ ಎದೆ ಮೇಲೆ ಏನು ಮರಣಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ ಈ ರಾಜ್ಯ ಸರ್ಕಾರ. ಅದರ ವಿರುದ್ಧವಾಗಿ ರೈತರು ಧ್ವನಿ ಎತ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಜನತಾದಳ ಪಕ್ಷನ ನಾನೊಂದು ಮಾತು ಹೇಳ್ತೀನಿ. ಬಿಡದಿ ವಿಚಾರ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಭಾಳ ಸಂಘಟನೆಗಳು ಇವರು ಎಲ್ಲ ಭಾಳ ಭೇಟಿ ಕೊಟ್ಟು ಜೊತೆಲಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಮೊದಲನೇ ದಿನದಿಂದನೂ ಕೂಡ ಜನತಾದಳ ಪಕ್ಷ ಒಂದು ಇಲ್ಲಿ ಕುಮಾರಸ್ವಾಮಿ ಅವರಾಗಲಿ, ನಾನಾಗಲಿ, ಬಾಬಣ್ಣ ಅವರಾಗಲಿ, ಅಲ್ಲಿರ್ತಕ್ಕಂಥ ಜಿಲ್ಲೆ ನಾಯಕರಾಗಲಿ ಒಂದೇ ಹೇಳಿರೋದು, ಇಫ್ ಎಟ್ ಆಲ್ ಕನ್ಸೆಂಟು 80% ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ರೈತರು ಕೊಡೋ ಅಂಥದ್ದಕ್ಕೆ ಏನಾದರೂ ಮುಂದೆ ಬಂದು ಕೊಡ್ತಾರೆ ಅನ್ನೋದಾದರೆ, ಅವ್ರ ಒಪ್ಪಿಗೆ ಇದೆ ಅನ್ನೋದಾದರೆ ನಾವು ತಕರಾರು ಎತ್ತಲ್ಲ. ವಿ ಆರ್ ನಾಟ್ ಅಗೇನ್ಸ್ಟ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ಕನ್ಸೆಂಟು 90-95% ಸಹಿ ಆಗ್ತಕ್ಕಂಥದ್ದಕ್ಕೆ ರೈತರ ವಿರೋಧ ಇದೆ. ಇದ್ರ ಬಗ್ಗೆ ಹೆಚ್ಚಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಈಗ ಎಫ್ಐಆರ್ ಆಗಿದೆ ಈಗ ನಿನ್ನೆಯ ದಿನವೇ ನನಗೆ ಇದು ಮಾಹಿತಿ ಬಂತು. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತೀವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗ ತಿರುಗಿಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಈ ಸರ್ಕಾರದ ಪತನಕ್ಕೆ ರೈತರು ಅವರ ಎದೆ ಮೇಲೆ ಏನು ಮರಣಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ ಈ ರಾಜ್ಯ ಸರ್ಕಾರ. ಅದರ ವಿರುದ್ಧವಾಗಿ ರೈತರು ಧ್ವನಿ ಎತ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಜನತಾದಳ ಪಕ್ಷನ ನಾನೊಂದು ಮಾತು ಹೇಳ್ತೀನಿ. ಬಿಡದಿ ವಿಚಾರ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಭಾಳ ಸಂಘಟನೆಗಳು ಇವರು ಎಲ್ಲ ಭಾಳ ಭೇಟಿ ಕೊಟ್ಟು ಜೊತೆಲಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಮೊದಲನೇ ದಿನದಿಂದನೂ ಕೂಡ ಜನತಾದಳ ಪಕ್ಷ ಒಂದು ಇಲ್ಲಿ ಕುಮಾರಸ್ವಾಮಿ ಅವರಾಗಲಿ, ನಾನಾಗಲಿ, ಬಾಬಣ್ಣ ಅವರಾಗಲಿ, ಅಲ್ಲಿರ್ತಕ್ಕಂಥ ಜಿಲ್ಲೆ ನಾಯಕರಾಗಲಿ ಒಂದೇ ಹೇಳಿರೋದು, ಇಫ್ ಎಟ್ ಆಲ್ ಕನ್ಸೆಂಟು 80% ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ರೈತರು ಕೊಡೋ ಅಂಥದ್ದಕ್ಕೆ ಏನಾದರೂ ಮುಂದೆ ಬಂದು ಕೊಡ್ತಾರೆ ಅನ್ನೋದಾದರೆ, ಅವ್ರ ಒಪ್ಪಿಗೆ ಇದೆ ಅನ್ನೋದಾದರೆ ನಾವು ತಕರಾರು ಎತ್ತಲ್ಲ. ವಿ ಆರ್ ನಾಟ್ ಅಗೇನ್ಸ್ಟ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ಕನ್ಸೆಂಟು 90-95% ಸಹಿ ಆಗ್ತಕ್ಕಂಥದ್ದಕ್ಕೆ ರೈತರ ವಿರೋಧ ಇದೆ. ಇದ್ರ ಬಗ್ಗೆ ಹೆಚ್ಚಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು.